ಮಧ್ಯದಲ್ಲಿ ಕೋರ್ಟ್ ವಿಚಾರಣೆಗೆ ಅಂತ ಹೊರಗಡೆ ಬಂದಿರ್ತೀರ. ಆ ಸಂದರ್ಭದಲ್ಲಿ ನಿಮಗೂ ಫ್ಯಾನ್ಸು ನಿಮ್ಮನ್ನು ಮಾತಾಡಿಸುವಂಥ ಪ್ರಯತ್ನ, ಹೊರಗಡೆ ಬಂದಾಗ ಹೊರಗಡೆ ಜಗತ್ತು ನಮ್ಮನ್ನು ಹೇಗೆ ಪ್ರೀತಿಸ್ತಿದೆ ಅನ್ನೋದು ಅಥವಾ ಹೇಗೆ ಒಪ್ಕೊಳ್ತಿದೆ ಅನ್ನೋದು ಒಂದು ಕ್ರೂ ಸಿಕ್ಕಿರತ್ತೆ. ಆ ಸಂದರ್ಭಕ್ಕೆ ಬಂದಾಗ ನಿಮ್ಗೆ ಏನು ಅನಿಸ್ತು ಹೊರಗಡೆ ಬಂದಾಗ? ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಯಾವ ಸಂಪರ್ಕವೂ ನನಗೆ ಸಿಗಲಿಲ್ಲ. ನನಗೆ ಹೆಂಗೆ ಅಂದರೆ ಕಣ್ಣು ಕಟ್ಕೊಂಡು ಕರ್ಕೊಂಬಂದಿದ್ರು, ಕೋರ್ಟ್ ಆವರಣ ತನಕವೂ ಕಣ್ಣು ಕಟ್ಕೊಂಡು ಕರ್ಕೊಂಬಂದಿದ್ರು. ಡೈರೆಕ್ಟಾಗಿ ಕೋರ್ಟ್ ಹಾಲ್ ಒಳಗಡೆ ಕೂತ್ಕೊಂಡಿದ್ವಿ. ನನ್ನ ಶ್ಯಾಡೋಗಳು ಸುತ್ತ ಇದ್ದರು. ಯಾರ ಹತ್ರನೂ ಮಾತಾಡೋ ಹಾಗಿರಲಿಲ್ಲ. ನಾನು ಏನು ಪ್ರೋಟೋಕಾಲ್ ಇತ್ತು ಅದನ್ನು ಯಥಾವತ್ ಪಾಲನೆ ಮಾಡಿದ್ದೆ. ಸೊ ಯಾರ ಜೊತೆಗೂ ಮಾತಾಡೋ ಹಾಗಿರಲಿಲ್ಲ. ಕಟ್ಕಟೆಗೆ ಹೋಗಬೇಕಾಗಿತ್ತು. ನಮಗೇನು ಬಿಗ್ ಬಾಸ್ ಶೋ ನಡೀತಾ ಇರುವಂತಹ ಮನೆ ಬೆಂಗಳೂರು ನಗರದಲ್ಲಿಲ್ಲ, ಅದು ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಇವ್ರಿಗೆ ಕಂಡೀಷನ್ ಇತ್ತು ಬೆಂಗಳೂರು ಸಿಟಿ ಬಿಟ್ಟು ಹೋಗೋಂಗಿಲ್ಲ ಅಂತ. ಇವ್ರು ಅಲ್ಲಿದ್ದಾರೆ ಅನ್ನೋದೊಂದು ಸುಳ್ಳು ಆರೋಪವನ್ನು ಮಾಡಿದರು. ಸೊ ಕೋರ್ಟಿಗೆ ನಾವಿಲ್ಲ, ಆಲ್ ಓವರ್ ಕರ್ನಾಟಕ ನಮಗೆ ಓಡಾಡುವಂಥ ಅವಕಾಶ ಕೋರ್ಟ್ 1 ವರ್ಷದ ಹಿಂದೆನೇ ಕೊಟ್ಟಿತ್ತು ಅನ್ನೋದು ನಾವು ಕೂಡ ನಮ್ಮ ಡಾಕ್ಯುಮೆಂಟೇಷನ್ ಸಮೇತ, ಬೇಲ್ ಆರ್ಡರ್ಸ್ ಸಮೇತ ನಾವು ಜಡ್ಜ್ಗೆ ನಮ್ಮ ವಕೀಲರು ಕನ್ವೆ ಮಾಡ್ತಾರೆ. ಆಗ ಜಡ್ಜ್ ಕೂಡ ಒಪ್ಕೊಳ್ತಾರೆ. ಅಷ್ಟಾಗಿ ಆ ಅಟೆಂಡೆನ್ಸ್ ಮುಗಿಸ್ಕೊಂಡು ಪರ್ಮಿಷನ್ ತೊಗೊಂಡು ನಾನು ಇಮಿಡಿಯೇಟ್ಲಿ ಕಾರ್ ಹತ್ತಿದ್ದೀನಿ. ಈವನ್ ನಮ್ಮ ಕಾರ್ ಕೂಡ ಹತ್ತಿಲ್ಲ. ಬಿಗ್ ಬಾಸ್ ತಂಡ ಏನು ಕಾರ್ ಕೊಟ್ಟಿದೆ ಅದೇ ಕಾರಲ್ಲಿ ನಮ್ಮ ಶ್ಯಾಡೋಗಳು ಅವ್ರದ್ದೇ ಟೀಮ್ ಸುತ್ತ ನಾನು ಬರ್ತೀನಿ. ಯಾರ ಹತ್ರನೂ ಮಾತಾಡೋದಿಲ್ಲ. ಮಾಸ್ಕು ಹಾಕಿ ಕೋರ್ಟ್ ಆವರಣದಲ್ಲಿ ಕಣ್ಕಟ್ಟಿ ಕರ್ಕೊಂಬರೋ ಹಾಗಿಲ್ಲ ಅನ್ನೋ ನಿಯಮಕ್ಕೆ ಬದ್ಧವಾಗಿ ಕಣ್ಪಟ್ಟಿ ಬಿಡಿಸ್ತೀನಿ, ಒಳಗಡೆ ಹೋಗ್ತೀನಿ, ಮತ್ತೆ ಕಣ್ಪಟ್ಟಿ ಕಟ್ಟಿಯೇ ಕರ್ಕೊಂಬಂದಿದ್ದೀನಿ. ಎಲ್ಲಿವರೆಗೆ ಅಂದರೆ ದಾರಿ ಉದ್ದಕ್ಕೂ ಬರುವಾಗ ದಾರಿ ಉದ್ದಕ್ಕೂ ಜನ ಕಾರು ಓಡಾಡಿದ್ದು ಕೂಡ ನಂಗೆ ಕಾಣಿಸ್ತಿರ್ಲಿಲ್ಲ. ಫುಲ್ ಕಿವಿಲ್ ಕೇಳಿಸ್ತಿದ್ಬಿಟ್ಟು ಕಾಣಿಸ್ತಿರ್ಲಿಲ್ಲ. ಅಷ್ಟು ಗ್ಲಾಸು ಕಣ್ಪಟ್ಟಿ ಎಲ್ಲ ಹಾಕಿ ಕರ್ಕೊಂಬರ್ತಿದ್ರು. ಶೋ ಒಳಗಡೆ ಹೋಗುವಾಗ ಕೂಡ ಸುತ್ತಮುತ್ತದ ಶೋ ನಡೆಯುವ ಈ ಜಾಗ ಹೇಗಿದೆ, ಅದು ಹೇಗಿದೆ ಅಂತ ಇವತ್ತಿನ ತನಕ ನಾನು ನೋಡಿಲ್ಲ. ಡೈರೆಕ್ಟಾಗಿ ಕನ್ಫೆಷನ್ ರೂಮ್ಗೆ ಹೋದ್ಮೇಲೆ ಕಣ್ಪಟ್ಟಿ ಬಿಡಿಸ್ತಾರೆ. ಸೊ ಹಾಗಿತ್ತಾಗ ನನಗೆ ಅದು ಎಲ್ಲೂ ಕೂಡ ನಡುವಲ್ಲಿ ಅವ್ರ ಇದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಖಂಡಿತ ಸಾಧ್ಯ ಆಗಿರಲಿಲ್ಲ.